ಡೇ ಕೇರ್ನಲ್ಲಿ ಮಕ್ಕಳ ಮೇಲೆ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಈ ಪ್ರಕರಣ ಸಂಬಂಧ ಇಬ್ಬರು ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಅದು ಕೂಡ HIL ಠಾಣೆ ಪೊಲೀಸರಿಂದ ಆರೋಪಿಗಳನ್ನ ಬಂಧಿಸಲಾಗಿದೆ. ಎಸ್ಸಿ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಸಿಗ್ತಾ ಇದೆ. ಸೊಸೈಟಿ ಜನರಲ್ ಬೇಬಿ ಕೇರ್ ಸೆಂಟರ್ನಲ್ಲಿ ಈ ಘೋರ ಘಟನೆ ನಿನ್ನೆ ನಡೆದಿತ್ತು. ಡೇ ಕೇರ್ನಲ್ಲಿ ಮಕ್ಕಳ ಮೇಲೆ ದೌರ್ಜನ್ಯ ಪ್ರಕರಣ ನಿನ್ನೆ ಇಡೀ ಬೆಂಗಳೂರನ್ನ ಬೆಚ್ಚಿ ಬೀಳಿಸಿತ್ತು. ಮತ್ತೆ ಈ ಪ್ರಕರಣ ಸದ್ಯಕ್ಕೆ ಈಗ ಇಬ್ಬರು ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. HIL ಪೊಲೀಸ್ ಠಾಣೆಯಿಂದ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ನೋಡಿ, ಸೊಸೈಟಿ ಜನರಲ್ ಬೇಬಿ ಕೇರ್ ಸೆಂಟರ್ನಲ್ಲಿ ಈ ಘಟನೆ ನಡೆದಿತ್ತು. ಅದು ಕೂಡ ಬ್ರೂಕ್ಫೀಲ್ಡ್ನ HIL ಆವರಣದಲ್ಲಿ ಬೇಬಿ ಕೇರ್ ಸೆಂಟರ್ ಇತ್ತು. ಅಲ್ಲಿನ ಸಿಬ್ಬಂದಿಯ ಪೈಶಾಚಿಕ ಕೃತ್ಯ ಸಿಸಿ ಕ್ಯಾಮೆರಾದಲ್ಲೂ ಕೂಡ ಸರಿಯಾಗಿತ್ತು. ನಿನ್ನೆ ಬಹಳಷ್ಟು ಜನ ಗರಂ ಆಗ್ಬಿಟ್ಟಿದ್ರು ಈ ಬೇಬಿ ಕೇರ್ ವಿರುದ್ಧ. 2 ವರ್ಷದ ಪುಟ್ಟ ಮಕ್ಕಳ ಮೇಲೆ ಅಮಾನುಷವಾಗಿ ಹಿಂಸೆ ಮಾಡ್ತಾರೆ ಇವರು. ಹೆಂಗ್ ಸಾಧ್ಯ? ಅಷ್ಟು ಬಾಯಿ ಬರದ, ಏನ್ ಹೇಳೋಕ್ಕೂ ಸಾಧ್ಯವಿಲ್ಲದಂತ ಮಕ್ಕಳ ಮೇಲೆ ದೌರ್ಜನ್ಯ ಎಸಗ್ತಾರೆ ಅಂತ ಅಂದ್ರೆ ನಿಜವಾಗಿಯೂ ಮನುಷ್ಯತ್ವ ಇಲ್ಲ ಅವರಿಗೆ. ಮಕ್ಕಳ ಬಾಯಿಗೆ ಟಾಯ್ಲೆಟ್ ಜೆಟ್ ಪೈಪ್ ತುರುಕಿ ದೈಹಿಕವಾಗಿ ಹಿಂಸೆ ಮಾಡಿದ್ದಾರೆ. ಸದ್ಯ ಟಾಯ್ಲೆಟ್ ಜೆಟ್ ಸ್ಟೆಪ್ ಪೈಪ್ ಬಾಯಿಗೆ ತುರುಕಿ ನೀರನ್ನ ಬಿಡೋದು, ಈ ಎಲ್ಲ ಆಯಾಮದಲ್ಲೂ ಕೂಡ ಹಿಂಸೆ ಕೊಟ್ಟಿದ್ದಾರೆ. ನೋಡಿ, ಗಮನಿಸ್ತಾ ಇದ್ದೀರಾ ಟಿವಿ ಸ್ಕ್ರೀನ್ ಮೇಲೆ ವಿಜುವಲ್ಸ್ ಅನ್ನ ಹಾಕ್ತಾ ಇದೀವಿ. ನೋಡಿ, ಪಾಪ ಮಕ್ಕಳು 2 ವರ್ಷ ಅಂತಂದ್ರೆ ಅವಕ್ಕೆ ಏನ್ ತಿಳಿಯೋಕ್ ಸಾಧ್ಯ? ಏನ್ ಗೊತ್ತಾಗುತ್ತೆ ಅವಕ್ಕೆ? ಫಸ್ಟ್ ಆಫ್ ಆಲ್ ನೀವು ಹೇಳೋದು ಏನ್ ಅರ್ಥ ಆಗುತ್ತೆ ಅವ್ರಿಗೆ? ಅಂಥದ್ರಲ್ಲಿ ನೀವು ಆ ಮಗುನ ಆ ರೀತಿ ಅಮಾನುಷವಾಗಿ ಟಾಪ್ ಲೋಡ್ ವಾಷಿಂಗ್ ಮೆಷಿನ್ ಒಳಗೆ ಇಳಿಸೋದಂತೆ. ವಾಷಿಂಗ್ ಮೆಷಿನ್ ಕಂಡೆ ಅವಕ್ಕೆ ಹೃದಯಾಘಾತ ಆಗಲ್ವಾ? ಆ ನಿಟ್ಟಿನಲ್ಲಿ ನಿಲ್ಲಿಸ್ತೀರಾ? ಒಂದೊಂದ್ ಕಡೆಗೆ ಜೆಟ್ ಸ್ಪ್ರೇ ಮಾಡ್ತೀರಾ? ಅಳ್ತಾ ಇದೆ ಅಂತ ಅಂದ್ರೆ ಬಾತ್ರೂಮ್ಗೆ ಹೋಗ್ಬಿಟ್ಟು ಬಾಗ್ಲಾಗ್ತೀರಾ? ಎಷ್ಟು ಭಯ ಆಗಲ್ಲ ಅವಕ್ಕೆ? ಫಸ್ಟ್ ಆಫ್ ಆಲ್ ನಿಮ್ಗೆ ಸಂಬಳ ಕೊಡ್ತಿರೋದೇ ಆ ಮಕ್ಕಳು ನೋಡ್ಕೊಳ್ಳಿ, ಈ ಎಲ್ಲ ಮಕ್ಕಳು ಈ ತರ ಇದ್ ಮಾಡೋದನ್ನ ತಡ್ಕೊಳ್ಳಿ ಅಂತ ಹೇಳಿ. ಮತ್ತೆ ಇಲ್ಲಾಂದ್ರೆ ಫ್ರೀಯಾಗಿ ನೀವು ನೋಡ್ಕೊಳ್ಳೋಕೆ ಸಾಧ್ಯನಾ? ತಿಂಗಳ ಫೀಸ್ ಇಸ್ಕೊಂತೀರಾ ಅಂದಮೇಲೆ ಮಕ್ಕಳು ನೋಡ್ಕೊಳಕ್ಕಾಗಲ್ಲ ಅಂದ್ರೆ ಯಾವ ವಿಚಾರಕ್ಕೆ, ಯಾವ ಇದಕ್ಕೆ ನೀವು ಬೇಬಿ ಕೇರ್ ಸೆಂಟರ್ ನಡೆಸ್ತೀರಾ ರೀ? ಅದೇ ತರ ನೀವೇನಾದ್ರೂ ಅವ್ರು ಕಡಿಮೆ ಸಂಬಳ ಕೊಟ್ರೆ ಅಥವಾ ಕಡಿಮೆ ದುಡ್ಡು ಕೊಟ್ರೆ ಇಸ್ಕೊಳ್ತೀರಾ? ಇಲ್ಲ. ನಿಮಗೆ ಪೇಷನ್ಸ್ ಇಲ್ಲ, ತಾಳ್ಮೆ ಇಲ್ಲ ಅಂತ ಅಂದ್ರೆ ನೋಡಿ, ಮಕ್ಕಳನ್ನ ನೋಡ್ಕೋಬೇಕು, ಸಲಹಬೇಕು, ಬೇಬಿ ಕೇರ್ ಸೆಂಟರ್ ನೋಡ್ಕೋಬೇಕು ಅಂತ ಅಂದ್ರೆ ಮೊದಲಿಗೆ ನಿಮಗೆ ಇರಬೇಕಾಗಿರೋದು ತಾಳ್ಮೆ. ನಿಮಗೆ ತಾಳ್ಮೆನೇ ಇಲ್ಲ ಅಂತಂದ್ರೆ ಯಾಕೆ ಬೇಕು ಅಂತ ಬೇಬಿ ಕೇರ್ ಸೆಂಟರ್ ಮುಚ್ಚಿ ಬೇರೆ ಕೆಲಸ ಮಾಡಿ. ನೀವು ಅಮಾನುಷವಾಗಿ ಆ ಮಕ್ಕಳನ್ನ ವಾಷಿಂಗ್ ಮೆಷಿನ್ ಟಾಪ್ ಲೋಡ್ ಒಳಗೆ ಇಳಿಸ್ತೀರಾ ಅಂತಂದ್ರೆ ಅವು ಹೆಂಗ್ ಶಾಕ್ ಆಗ್ಬೇಡ? ಅವು ಬಾಯಿ ಬರುತ್ತೆ ಅಟ್ಲೀಸ್ಟ್ ಹೇಳೋದಕ್ಕೆ. ಮನೆಗೆ ಹೋಗ್ಬಿಟ್ಟು ನನಗೆ ಹಿಂಗ್ ಮಾಡಿದ್ರು, ಹಿಂಗ್ ಬಿಟ್ರು ಅಂತ ಹೇಳ್ಬಿಟ್ಟು ಪ್ರೀತಿಯಿಂದ ನೋಡ್ಕೋಬೇಕು. ಅದನ್ನ ಬಿಡ್ತೀರಾ? ಜೆಟ್ ಸ್ಪ್ರೇಯನ್ನ ಮುಖಕ್ಕೆಲ್ಲ ಸ್ಪ್ರೇ ಮಾಡ್ತೀರಾ? ಉಸಿರ್ಗಿಸಿರ್ಗಟ್ಟಿ ಸತ್ತೋದ್ರೆ ಯಾರ್ರೀ ಹೊಣೆ ಅದಕ್ಕೆ? ಈ ಎಲ್ಲ ಆಯಾಮದಲ್ಲಿ ನಿನ್ನೆ ಬೇಬಿ ಕೇರ್ ಸೆಂಟರ್ನಲ್ಲಿ ಬಹಳ ಘೋರ ದುರಂತ ನಡೆದಿರೋದು. ಅದು ಕೂಡ ಬ್ರೂಕ್ಫೀಲ್ಡ್ ನಲ್ಲಿರುವಂತಹ ಸೊಸೈಟಿ ಜನರಲ್ ಬೇಬಿ ಡೇ ಕೇರ್ ಸೆಂಟರ್ನಲ್ಲಿ. ಈ ರೀತಿ ಅಮಾನುಷವಾಗಿ ನಡೆಸ್ತೀರಾ ಅಂತ ಅಂದ್ರೆ ಇಬ್ರು ಮೇಡ್ನ ಇಟ್ಕೊಂಡಿದ್ದೀರಾ ಈ ರೀತಿ ಕೆಲಸ ಮಾಡೋದಕ್ಕ? ಈ ರೀತಿ ಮಕ್ಕಳ ಮೇಲೆ ದೌರ್ಜನ್ಯ ಮಾಡೋದಕ್ಕ? ಇದಕ್ಕ ಅವ್ರಿಗೆ ನೀವು ಸಂಬಳ ಕೊಡೋದು? ಅಥವಾ ಪೋಷಕರು ಇದನ್ನ ನಂಬಿ ಹೆಂಗೆ ನಿಮ್ಮ ಹತ್ರ ಮಕ್ಕಳನ್ನ ಬಿಟ್ಟು ಹೋಗ್ತಾರೆ? ನೀವು ಈ ರೀತಿ ಮಕ್ಕಳಿಗೆ ಹಿಂಸೆ ಕೊಡೋದಾದ್ರೆ ನೀವು ಆ ಬೇಬಿ ಕೇರ್ ಸೆಂಟರ್ ನಡೆಸೋದೇ ಬೇಡ, ಬೇರೆ ಕೆಲಸ ಅನ್ನೋದ್ರು ಮಾಡಿ. ನಿಮ್ಮ ಒಂದು ಬೇಬಿ ಕೇರ್ ಸೆಂಟರ್ನಿಂದ ಬೆಂಗಳೂರಲ್ಲಿರುವಂತಹ ಎಷ್ಟೋ ಬೇಬಿ ಕೇರ್ ಸೆಂಟರ್ಗೆ ಕೆಟ್ಟ ಹೆಸರು, ಕಳಂಕ ಬರುತ್ತೆ. ಪೋಷಕರು ಹೆದರಬೇಕಾದ ಸನ್ನಿವೇಶ ನಿರ್ಮಾಣ ಆಗುತ್ತೆ. ಪಾಪ ಪೇರೆಂಟ್ಸ್ ಏನೋ ಕೆಲಸ ಮಾಡ್ತಾರೆ ನೋಡಿ. ಕೆಲಸ ಒಂದ್ ಕಡೆ ಬೆಂಗಳೂರಲ್ಲಿ ಇರಬೇಕು ಅಂತ ಅಂದ್ರೆ ಗಂಡ ಹೆಂಡತಿ ಇಬ್ರು ದುಡಿದ್ರು ಸಾಲಲ್ಲ. ಅಂಥದ್ರಲ್ಲಿ ಮಕ್ಕಳು ಮರಿ ಬೇಕೇ ಬೇಕು. ಒಂದು ಸಂಸಾರ ಫುಲ್ಫಿಲ್ ಆಗಬೇಕು ಅಂತ ಅಂದ್ರೆ ಮಕ್ಕಳು ಬೇಕು. ಈ ಸಂದರ್ಭದಲ್ಲಿ ನೀವು ನೋಡ್ಕೊಂತೀರಾ, ನೀವೇನೋ ಪಾಪ ಸರಿಯಾದ ಟೈಮಿಗೆ ಊಟ ತಿನ್ನಿಸ್ತೀರಾ, ನೀವೆಷ್ಟು ಫೀಸ್ ಕೊಡ್ತೀರಾ ಅದಕ್ಕೂ ಕೂಡ ಅವ್ರು ಹಿಂದೆ ಮುಂದೆ ನೋಡಲ್ಲ. ಕೊಡ್ತಾರೆ ಅಂತ ಅಂದಾಗ ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಮಕ್ಕಳನ್ನ. ಅದು ಬಿಟ್ಟು 2 ವರ್ಷದ ಪುಟಾಣಿ ಮಕ್ಕಳಿಗೆ ನೀವು ಈ ರೀತಿಯಾಗಿ ಮಾನಸಿಕ ದೈಹಿಕ ಹಿಂಸೆ ಕೊಡ್ತೀರಾ ಅಂತ ಅಂದ್ರೆ ನಿಜವಾಗ್ಲೂ ನೀವು ಮನುಷ್ಯರಾಗೋಕೆ ಲಾಯಕ್ಕೆ ಇಲ್ಲ. ಬೇಬಿ ಕೇರ್ ಸೆಂಟರ್ ನಡೆಸೋದಕ್ಕೂ ಲಾಯಕ್ಕಿಲ್ಲ ನೀವು. ಸದ್ಯ ಈಗ ಈ ಕುರಿತಂತೆ HIL ಪೊಲೀಸರು ತನಿಖೆ ಮಾಡಿದ್ದಾರೆ. ತನಿಖೆ ಕುರಿತಂತೆ ಇಬ್ರು ಆರೋಪಿಗಳನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಅದರಲ್ಲಿ ವಿಜಯಲಕ್ಷ್ಮಿ ಸೇರಿದಂತೆ ಇವರು ಓನರು ಇಬ್ಬರನ್ನ ಬಂಧಿಸಿರುವಂತದ್ದು. ಇವತ್ತು ನ್ಯಾಯಾಲಯಕ್ಕೆ ಅವರನ್ನ ಹಾಜರು ಕೂಡ ಪಡಿಸ್ತಾರೆ. ನೋಡಿ, ಡೇ ಕೇರ್ ನಲ್ಲಿ ಮಕ್ಕಳ ಮೇಲೆ ನಡೀತಾ ಇರುವಂತಹ ಹಲ್ಲೆ ನೋಡಿ, ಗಮನಿಸ್ತಾ ಇದ್ದೀರಾ ಟಿವಿ ಸ್ಕ್ರೀನ್ ಮೇಲೆ. ಆ ಮಗು ಮಲಗಿ ಡೋರ್ ಎಳಿತಾ ಇದ್ದೀರಿ, ಅದಕ್ಕೆ ಏನು ಗೊತ್ತ್ರಿ ಏನ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಆಟ ಆಡಕ್ ಕೂರಿಸಿದ್ದಾರೆ ಅಂತ. ನಿಮ್ಮ ಅಮಾನುಷ್ಯ, ನಿಮ್ಮ ಕೆಟ್ಟ ಮನಸ್ಸು, ಕೊಳಕು ಸ್ಥಿತಿ ಆ ಮಗುಗೆ ಅರ್ಥ ಆಗುತ್ತಾ? ಈ ಕುರಿತಂತೆ ಸದ್ಯ ವಿಡಿಯೋ ವೈರಲ್ ಆಗಿದೆ. ಇದರ ಬೆನ್ನಲ್ಲೇ ಪೊಲೀಸರು ಕಾರ್ಯಾಚರಣೆಯನ್ನು ಕೂಡ ನಡೆಸಿದ್ದಾರೆ. ವಿಡಿಯೋದಲ್ಲಿದ್ದ 3 ಸಿಬ್ಬಂದಿಗೆ ನೋಟಿಸ್ ಕೊಡೋದಲ್ಲ, ಅರೆಸ್ಟ್ ಮಾಡ್ಬೇಕಿಂತವ್ರನ್ನ ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. ಸದ್ಯ ತನಿಖೆ ವೇಳೆ ನಮಗೇನ್ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನೋಡಿ ಆರೋಪಿಗಳು ಉಡಾಫೆ ಉತ್ತರ ಕೊಟ್ಟಿದ್ದಾರಂತೆ. ಹಾಗಿದ್ರೆ ಚಿತ್ರಹಿಂಸೆ ಮಾಡಿದಿರಲ್ಲ, ಇದು ಗೊತ್ತಿಲ್ವಾ? ಇದು ಯಾರ ಕಣ್ಣಿಗೆ ಕಾಣಿಸಿಲ್ವಾ? CCTV ಫುಟೇಜ್ ಇದೆಯಲ್ಲ. ಸದ್ಯ ಈ ಕೃತ್ಯವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ ಪೊಲೀಸರು.
ಇನ್ನು ಜುವೈನಲ್ ಜಸ್ಟಿಸ್ ಕಾಯ್ದೆಯಡಿ ಪ್ರಕರಣ ಕೂಡ ದಾಖಲಾಗಿದೆ, ತನಿಖೆ ಕೂಡ ಮುಂದುವರೆದಿದೆ. ನಿನ್ನೆ 3 ಪೋಷಕರಿಂದಲೂ ಕೂಡ ಪೊಲೀಸರು ದೂರಿಗೆ ಪೂರಕವಾದಂತಹ ಮಾಹಿತಿ ಹಾಗೆ ಸಾಕ್ಷ್ಯಗಳನ್ನು ಕೂಡ ಕೊಟ್ಟಿದ್ದಾರೆ. ಸದ್ಯ ಈ ಘಟನೆ ನಡೆದ ಸಮಯದಲ್ಲಿ ಇನ್ನುಳಿದ ಸಿಬ್ಬಂದಿ ಸ್ಥಳದಲ್ಲಿದ್ರ ಅಥವಾ ಅವ್ರ ಪಾತ್ರ ಏನಾದರೂ ಇದೆಯಾ ಅನ್ನೋ ಬಗ್ಗೆ ಕೂಡ ತನಿಖೆ ನಡೀತಾ ಇದೆ.